ಇವ್ರ ಹೆಸರು ಚಿಕ್ಕಸ್ವಾಮಿ ಅಂತ ಹೇಳ್ಬಿಟ್ಟು ಇದೇ ಹಳ್ಳಿಯವರೇ, ಮುದ್ದಹಳ್ಳಿಯವರು, ಪ್ರಗತಿಪರ ರೈತರು. ಅಂದ್ರೆ ಸಾಕಷ್ಟು ಇಲ್ಲಿ ಬಂಜರು ಭೂಮಿ ಆಗಿದ್ದನ್ನ ಇಲ್ಲಿ ಇವರು ಸಮಗ್ರ ಕೃಷಿ ಮಾಡ್ಕೊಂಡು ತುಂಬಾ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡಿದ್ದಾರೆ ಭೂಮಿದು. ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಸರ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಈಗ ಕೆಲವು ಜಿಲ್ಲೆಗಳಿಂದಂದ್ರೆ ಕೆಲವು ಜಿಲ್ಲೆಗಳಿಂದ ಇಲ್ವಾ, ಒಂದು 4-5 ಕಡೆ ಜಿಲ್ಲೆಗಳಿಂದ 6 ಜಿಲ್ಲೆಗಳಿಂದ ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು, ಎಲ್ಲ ಕೃಷಿ ಇಲಾಖೆ, ಆಮೇಲೆ ರೇಷ್ಮೆ ಡಿಪಾರ್ಟ್ಮೆಂಟು, ಆಮೇಲೆ ಇರಿಗೇಷನ್ ಡಿಪಾರ್ಟ್ಮೆಂಟು, ಆಮೇಲೆ ಎಜುಕೇಶನ್, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಹೌದು, ತಾವು ಅಧಿಕಾರಿಗಳು ಪ್ರತಿ ತಿಂಗಳು ತಾವು ಒಂದು ಹೆಬ್ಬೆಟ್ ಕೊಡಿದ್ರೆ 1 ಲಕ್ಷ 2 ಲಕ್ಷ ಸಂಬಳ ಅಂತವ್ರು ತಾವು. ನಾವು ಅದೇ ಒಬ್ಬ ರೈತ, ನಾವು ಒಂದು ತಿಂಗಳಲ್ಲಿ 1 ಲಕ್ಷ ತಗೊಳ್ಳೋದು ನಾವು ಒಂದು ವರ್ಷಕ್ಕೆ ತಗೋಬೇಕು. ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ ಒಬ್ಬ ರೈತನಿಗೆ ನಮಗೆ ಒಂದು ದೊಡ್ಡದು ಇಲ್ವಾ? ನಿಮ್ದೇನಾಗಲಿ 30 ದಿನ ತುಂಬಿದ್ರೆ ಒಂದು ಬೆಟ್ ಮಾಡಿದ್ರೆ ನಿಮ್ಗೆ ದುಡ್ಡು ಬಂದ್ಬಿಡ್ತದೆ. ನಾವು ನಿಮ್ ತರ ಸಂಪಾದನೆ ಮಾಡ್ಬೇಕಾದ್ರೆ ಹೆಂಗೆ ಬೇಕು? ನಾವು ಮಾಡ್ಬೇಕಾದ್ರೆ ನಾವು ಒಬ್ಬ ರೈತರಾಗಿ ಒಬ್ಬ ರೈತರ ಆರ್ಥಿಕ ಮಟ್ಟ ಸುಧಾರಣೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಇದು ನೋಡಿ, ಒಂದು 106 ಎಕರೆ ಜಮೀನುಗಳು ನೀವು ಅಲ್ಲಿ ನೋಡ್ಕೊಂಡ್ ಬಂದ್ರಿ. ಇದೆಲ್ಲ ಮಾಮೂಲಿ, ಎಲ್ರಿಗೂ ಪಂಪ್ ಸೆಟ್ ಇದೆ, ಎಲ್ಲ ನೀರಾವರಿ ಇದೆ, ಆದ್ರೂ ಮಾಡ್ತಾ ಇಲ್ಲ. ಆದ್ರೂ ಇದು ಮಳಾಸತ್ರ ಅಂತ ಭೂಮಿ, ಇದು ಇನ್ನು ಯಾವ್ದು ಚಾನಲ್ ಇಲ್ಲ. ಬೋರಲ್ಲಿ ಬರ್ತಕ್ಕಂಥ ನೀರನ್ನ ಉಪಯೋಗಿಸ್ಕೊಂಡು ಬೆಳೆ ಮಾಡ್ತಾರೆ ಅಂತದ್ದು. ನಾವು ಪ್ರತಿನಿತ್ಯ ಆದಾಯ ಯಾಕೆ ಮಾಡಬಾರ್ದು? ಪ್ರತಿನಿತ್ಯ ಆದಾಯ ಸಿಗ್ಬೇಕು. ನಿಮ್ಮೆಂಗೆ ನೀವು 30 ದಿವಸ ದುಡ್ಡು ತಗೋತೀರಾ, ಆ ರೀತಿ ನಾವು 30 ದಿವಸಕ್ಕೆ ಒಂದು ರೂಢೀಕರಣ ಮಾಡ್ಕೊಂಡು ಹೋದ ದುಡ್ಡು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು 2.5 ಎಕರೆ 3 ಎಕರೆ ಸಮಗ್ರ ಕೃಷಿ ಬೇಸಾಯ ಮಾಡೋದು, ಒಂದು 2 ಎಕರೆ ಬಾಳೆ ಹಾಕೋದು, ಒಂದು 300 ತೆಂಗು ಹಾಕೋದು. ನಾವ್ಯಾಕೆ ನಮ್ಮಲ್ಲಿ ಎಲ್ಲ ಸಾವಯವ ರೂಪದಲ್ಲಿ ಹಣ್ಣುಗಳನ್ನ ಪಡಿಬಾರ್ದು? ಒಂದು ದಾಳಿಂಬೆ